ರಿಯಾಲಿಟಿ ಶೋ ಬೆಳಗ್ಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಿವೇದಿತಾ ಗೌಡ ಸದ್ಯ ಫಾರಿನ್ ಟ್ರಿಪ್ ನಲ್ಲಿ ಇದ್ದಾರೆ. ಸಮುದ್ರದ ಅಲೆಯಲ್ಲಿ ಈಜುತ್ತಿರುವ ಬೆಡಗಿಯ ಫೋಟೋ ಒಂದು ಎಲ್ಲರ ಕುತೂಹಲ ಕೆರಳಿಸಿದೆ. ಎಸ್, ರಿಯಾಲಿಟಿ ಶೋ ಹಾಟ್ ಬ್ಯೂಟಿ ನಿವೇದಿತಾ ಗೌಡ ಸದ್ಯ ಯಾವುದೇ ರಿಯಾಲಿಟಿ ಶೋ ನಲ್ಲಿ ಕಾಣಿಸಿಕೊಳ್ತಿಲ್ಲ. ಕಳೆದ ಒಂದು ತಿಂಗಳಿಂದ ಫಾರಿನ್ ನಲ್ಲಿ ನಿವೇದಿತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ನಿನ್ನೆಯಷ್ಟೇ ನಿವೇದಿತಾ ಕಡಲ ತೀರದಲ್ಲಿ ಒಂಟಿಯಾಗಿ ಕುಳಿತಿರುವ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದರು. ಈಗ ಸಮುದ್ರದ ನೀರಿನಲ್ಲಿ ಮುಳುಗಿ ಏಳುವ ವಿಡಿಯೋಗಳನ್ನ ಹಂಚಿಕೊಂಡಿದ್ದಾರೆ. ನಿವೇದಿತಾ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಒಂದಿಷ್ಟು ಫೋಟೋ ಹಾಗೂ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಸಮುದ್ರ ಮಟ್ಟದ ಶಾಂತಿ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ. ಇನ್ನು ನಿವೇದಿತಾ ಗೌಡ ಅಲೆಗಳಿಗೆ ಸವಾಲೊಡ್ಡುವಂತೆ ಸ್ವಿಮ್ ಮಾಡ್ತಿದ್ದಾರೆ. ಹಕ್ಕಿಯಂತೆ ರೆಕ್ಕೆ ಬೀಸ್ತಾ ನಿವೇದಿತಾ ಗೌಡ ಸಮುದ್ರದ ನೀರಿನ ಜೊತೆ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ನಿವೇದಿತಾ ಗೌಡ ತಮ್ಮ ಜೊತೆ ಒಂದಿಷ್ಟು ಸಮುದ್ರದ ಫೋಟೋಗಳನ್ನು ಪೋಸ್ಟ್ ಮಾಡಿದ್ದಾರೆ. ಒಂದರಲ್ಲಿ ಹಕ್ಕಿ, ಇನ್ನೊಂದರಲ್ಲಿ ಮುಳುಗುವ ಸೂರ್ಯನಿದ್ರೆ, ಇನ್ನೊಂದು ಫೋಟೋದಲ್ಲಿ ನಿವೇದಿತಾ ಗೌಡ ಬ್ಲರ್ ಫೋಟೋ ಇದೆ. ಇದು ಸೋಷಿಯಲ್ ಮೀಡಿಯಾ ಬಳಕೆದಾರರ ಗಮನ ಸೆಳೆದಿದೆ. ನಿವೇದಿತಾ ಗೌಡ ಪೋಸ್ಟ್ ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿದೆ. ನಿವೇದಿತಾ ಗೌಡ ಬ್ಲರ್ ಫೋಟೋ ಮೇಲೆಯೇ ಎಲ್ಲರ ಕಣ್ಣಿದೆ. ಇನ್ನು ಈ ಫೋಟೋದಲ್ಲಿ ಅವರು ಸಮುದ್ರದ ಕಿನಾರೆಯಲ್ಲಿ ಪೋಸ್ ನೀಡಿದಂತಿದೆ. ಆ ಫೋಟೋದಲ್ಲಿ ಏನಿದೆ, ಕ್ಲಿಯರ್ ಫೋಟೋ ಹಾಕಿ ಎನ್ನುವ ಕಮೆಂಟ್ ಕೂಡ ಬಂದಿದೆ. ನಿವೇದಿತಾ ಗೌಡ ಸದ್ಯ ಫಾರಿನ್ ನಲ್ಲಿ ಇದ್ದಾರೆ. ನಿವೇದಿತಾ ರಜೆ ಮೇಲೆ ವಿದೇಶಕ್ಕೆ ಹೋಗಿದ್ದಾರಾ, ಇಲ್ಲ ಅಲ್ಲೇನಾದ್ರೂ ಶೂಟಿಂಗ್ ಇದೆಯಾ ಅನ್ನೋ ಮಾಹಿತಿ ಇಲ್ಲ. ಕಳೆದ ಒಂದು ತಿಂಗಳಿಂದ ಫಾರಿನ್ ನಲ್ಲಿ ನಿವೇದಿತಾ ಮಾತ್ರ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ಕ್ರಿಸ್ಮಸ್, ನ್ಯೂ ಇಯರ್ ಎಲ್ಲವನ್ನು ನಿವೇದಿತಾ ಗೌಡ ಫಾರಿನ್ ನಲ್ಲಿ ಆಚರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹೊಸ ಯೂಟ್ಯೂಬ್ ಚಾನೆಲ್ ಕೂಡ ಶುರು ಮಾಡಿದ್ದಾರೆ. ನಿವೇದಿತಾ ಗೌಡ ಹಿಂದೆಯೇ ಯೂಟ್ಯೂಬ್ ಚಾನೆಲ್ ನಡೆಸಿದ್ರು. ಫಾಲೋವರ್ಸ್ ಸಂಖ್ಯೆಯು ಸಿಕ್ಕಾಪಟ್ಟೆ ಇತ್ತು. ಆದ್ರೆ ಅದನ್ನು ಡಿಲೀಟ್ ಮಾಡಿರುವ ನಿವೇದಿತಾ ಗೌಡ ಈಗ ಹೊಸ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಡುಗೆ, ಬ್ಯೂಟಿ ಸೇರಿದಂತೆ ಸಾಕಷ್ಟು ವಿಷಯ ಹಂಚಿಕೊಳ್ಳೋದಾಗಿ ಹೇಳಿದ್ದಾರೆ. ಇನ್ನು ನಿವೇದಿತಾ ಗೌಡ ನಡೆಸುತ್ತಿದ್ದ ಹಳೆ ಯೂಟ್ಯೂಬ್ ಅವರಿಗೆ ಇಷ್ಟ ಆಗಿರಲಿಲ್ಲವಂತೆ. ಅದನ್ನು ಬೇರೆಯವರು ನೋಡ್ಕೊಳ್ತಿದ್ರಂತೆ. ಆದ್ರೆ ಈಗ ಅವರೇ ಯೂಟ್ಯೂಬ್ ಜವಾಬ್ದಾರಿಯನ್ನ ಹೊರೋದಾಗಿ ಹೇಳಿದ್ದಾರೆ. ನಿವೇದಿತಾ ಯೂಟ್ಯೂಬ್ ನಲ್ಲಿ ಏನೆಲ್ಲ ಪೋಸ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಬಿಗ್ ಬಾಸ್ ಮೂಲಕ ಪ್ರಸಿದ್ಧಿ ಪಡೆದ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಮದುವೆಯಾಗಿ ಹೆಚ್ಚು ಸುದ್ದಿಗೆ ಬಂದಿದ್ದರು. ನಂತರ ರಿಯಾಲಿಟಿ ಶೋ ನಲ್ಲಿ ಮಿಂಚಿದ್ದರು. ಆದ್ರೆ ಚಂದನ್ ಹಾಗೂ ನಿವೇದಿತಾ ಮದುವೆ ಹೆಚ್ಚು ದಿನ ನಡೆಯಲಿಲ್ಲ. ವಿಚ್ಛೇದನ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು. ಆ ನಂತರ ನಿವೇದಿತಾ ಇನ್ಸ್ಟಾದಲ್ಲಿ ಹಾಕ್ತಿದ್ದ ಹಾಟ್ ವಿಡಿಯೋಗಳು ಎಲ್ಲರ ಕಣ್ಣು ಕೆಂಪು ಮಾಡಿದ್ವು. ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಏನೇ ಕಮೆಂಟ್ ಬಂದ್ರು ಡೋಂಟ್ ಕೇರ್ ಎಂದ ನಿವೇದಿತಾ ಗೌಡ ತಮ್ಮ ಕೆಲಸ ಮುಂದುವರಿಸಿದ್ದಾರೆ.